ಒಂದೇ ಒಂದು ಹನಿ ಇದ್ದರೆ ಸಾಕು, ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ, ಬೆಳ್ಳಿ ಪಾತ್ರೆ, ದೇವರ ಮೂರ್ತಿಗಳು, ಬೆಳ್ಳಿ ಮೂರ್ತಿಗಳು ಎಲ್ಲಾನು ಸಹ ಪಳ ಅಂತ ಹೊಳೆಯುತ್ತೆ. ಹುಣಸೆ ಹಣ್ಣು, ಸಬೀನ ಯಾವುದು ಸಹ ಯೂಸ್ ಮಾಡ್ತಲೇನೆ ಸುಮ್ಮನೆ ಈಗ ಒಂದು ಹನಿ ಹಚ್ಚಿದ್ರೆ ಸಾಕು, ಎಷ್ಟು ಚೆನ್ನಾಗಿ ನೋಡಿ ಪಳ ಅಂತ ಹೊಳಿತಾ ಇರುತ್ತೆ. ಎಷ್ಟೇ ವರ್ಷದ ಕಲೆ ಆಗಿರ್ಬೋದು, ಕಿಲುಬ್ ಕಟ್ಟಿರ್ಬೋದು, ನಾನು ತೋರಿಸೋ ಒನ್ ಟ್ರಿಕ್ನ ಯೂಸ್ ಮಾಡಿ ನೋಡಿ, ತುಂಬಾನೇ ಶೈನಿಂಗ್ ಕಾಣುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇನ್ನೇನು ತಡ, ಈ ಟ್ರಿಕ್ನ ಯಾವ ತರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೇನೆ ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಬಂದು ತಲುಪುತ್ತೆ. ಎಷ್ಟೇ ರಾಶಿ ಪಾತ್ರೆ ಇದ್ರೂ ಈ ವಿಧಾನದಲ್ಲಿ ನೀವು ಆರಾಮಾಗಿ ಇದನ್ನ ನೀಟಾಗಿ ತೊಳ್ಕೊಳ್ಬೋದು. ತುಂಬಾನೇ ಈಸಿಯಾಗಿ ಬುಟ್ಟಿಗಟ್ಟಲೆ ಪಾತ್ರೆ ಇದ್ರೂ ಸುಲಭವಾಗಿ ಕೈ ನೋವು ಮಾಡ್ಕೊಳ್ದಲ್ಲೇ, ಉಜ್ಜದಲ್ಲೇ, ತಿಕ್ತಲ್ಲೇ ಆರಾಮಾಗಿ ಇದೊಂದು ವಿಧಾನದಲ್ಲಿ ನೀವು ಪಾತ್ರೆಗಳನ್ನ ವಾಶ್ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಮ್ಯಾಜಿಕ್ನ ಮಾಡೋದಕ್ಕೆ ಮೊದಲನೇ ಇಂಗ್ರೀಡಿಯೆಂಟ್ಸ್ ಆಗಿ ನಾನು ಎಕ್ಸೋ ಸೋಪ್ನ ತಗೊಳ್ತಾ ಇದ್ದೀನಿ. ಚಿಕ್ಕದು ಒಂದು 5 ರೂಪೀಸ್ಗೆಲ್ಲ ಸಿಗುತ್ತೆ ಎಕ್ಸೋ ಸೋಪು. ನಮ್ಮ ಮನೇಲಿ ದೊಡ್ಡದಿದ್ದರಿಂದ ಅದರಲ್ಲೇ ನಾನು ಆಫ್ ತೊಗೊಂಡಿದ್ದೀನಿ. ಒಂದು 5 ರೂಪೀಸ್ ಸೋಪ್ ತೊಗೊಂಡ್ರೆ ಸಾಕು. ಇದಕ್ಕೆ ಒಂದು ಆಲ್ಮೋಸ್ಟ್ ನೀವು 2 ಇಯರ್ಸ್ ಇದನ್ನ ಯೂಸ್ ಮಾಡ್ಬೋದು. ಜಾಸ್ತಿ ಏನು ಖರ್ಚಾಗೋದಿಲ್ಲ ಇದಕ್ಕೆ. ಇದನ್ನ ಸ್ವಲ್ಪ ಸಣ್ಣಕ್ಕೆ ತುರ್ಕೋಬೇಕು, ಮಿಕ್ಸಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ, ಯಾಕಂದರೆ ಗಮ್ ಥರ ಆಗಿಬಿಡುತ್ತೆ. ಫ್ರೆಂಡ್ಸ್, ನಾನಿವತ್ತು ಹೇಳ್ತಾ ಇರೋ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ದೇವ್ರ ಮೂರ್ತಿಗಳು ಎಷ್ಟೇ ಕಪ್ಪಾಗಿದ್ರು ತುಂಬಾ ಶೈನಿಂಗ್ ಆಗುತ್ತೆ. ಇವಾಗ ಅಮಾವಾಸ್ಯೆ, ಪೌರ್ಣಮಿ ಈ ಥರ ಎಲ್ಲ ಇದ್ದಾಗ ಕುಂಕುಮಾರ್ಚನೆ ಈ ಥರ ಎಲ್ಲ ಮಾಡಿರ್ತೀವಿ. ಆವಾಗೇನಾಗುತ್ತೆ, ನಮ್ಮ ದೇವ್ರ ಮೂರ್ತಿಗಳು ಸ್ವಲ್ಪ ಎಲ್ಲೋ ಆಗಿರುತ್ತೆ. ನಾವೆಷ್ಟೇ ಸಬೀನ, ಹುಣಸೆಹಣ್ಣು ಏನೇ ಹಾಕಿ ತೊಳೆದ್ರೂ ಎಲ್ಲೋ ಕಲರೇ ಇರುತ್ತೆ. ನಾನಿಲ್ಲಿ ತೋರಿಸೋವಂಥ ಟಿಪ್ನ ಫಾಲೋ ಮಾಡೋದ್ರಿಂದ ನಾವು ಔಟ್ಸೈಡ್ ಹೋಗಿ ಪಾಲಿಶ್ ಹಾಕ್ಸ್ಕೊಳೋ ಅವಶ್ಯಕತೆನೇ ಬೇಡ, ಅಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ. ನೋಡಿ, ಇವಾಗ ಒಂದೊಳ್ಳೆ ಸೋಪಿನ ಪೌಡರ್ ಸಿಕ್ಕಿದೆ ಅಲ್ವಾ. ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಪುಡಿನ ಹಾಕ್ಕೊಳ್ಳೋಣ. ಹಾಗಂತ ನೀವಿಲ್ಲಿ ಬಟ್ಟೆ ತೊಳೆಯುವಂತಹ ಸೋಪಿನ ಪೌಡ್ರನ್ನ ಯೂಸ್ ಮಾಡಬಾರ್ದು, ಇದನ್ನೇ ಯೂಸ್ ಮಾಡಬೇಕು, ಈ ಸೋಪ್ನೇ ಯೂಸ್ ಮಾಡಬೇಕು. ಇವಾಗ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಪಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಇದಕ್ಕೆ ಸಿಟ್ರಿಕ್ ಆ್ಯಸಿಡ್ ಅಂದರೆ ಲೆಮನ್ ಸಾಲ್ಟ್ ಅಂತ ಹೇಳ್ತಾರೆ. ಇದು ಗ್ರಾಸರಿ ಶಾಪಲ್ಲಿ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಸ್ವಲ್ಪ ಟ್ರೈ ಮಾಡಬೇಕಷ್ಟೇ ನೀವು. ಇದು ಸೇಮ್ ಶುಗರ್ ಥರ ಕಾಣುತ್ತೆ, ಅಂದರೆ ತುಂಬ ಚಿಕ್ಕದು ಬರುತ್ತೆ, ಸಾಲ್ಟ್ ಥರನೂ ಇರುತ್ತೆ, ಈ ಥರ ಸ್ವಲ್ಪ ದಪ್ಪನೂ ಬರುತ್ತೆ, ನೋಡಿ ತೊಗೊಬೇಕು. ಇದನ್ನು ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಸೋಪಿನ ಪೌಡರು, ಸಿಟ್ರಿಕ್ ಆ್ಯಸಿಡು ಏನಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದು ತುಂಬಾ ಚಿಕ್ಕ ಸ್ಪೂನು, ಒಂದು 5 ಚಿಟಿಕೆ ಅಂತ ಹೇಳ್ಬೋದು, ಇಷ್ಟು ಉಪ್ಪು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಇವಾಗ 3 ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಹಾಕ್ಕೊಂಡಿರೋದೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ಸೋಪಿನ ಪೌಡರ್ ಹಾಕಿರೋದು. ಇದು ಇವಾಗಿನ ಐಟಮ್ಸ್ ತೊಳೆಯೋಕ್ಕೆ ತುಂಬಾ ಜಾಸ್ತಿ ಆಗುತ್ತೆ ಪೌಡರು. ಹಾಗಾಗಿ ನಾನೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ನಾನು ಇದನ್ನು ಎತ್ತಿಡ್ತಾ ಇದ್ದೀನಿ. ಒಂದು ಗಾಳಿ ಹೋಗ್ದಲೇ ಇರೋವಂಥ ಒಂದು ಬಾಕ್ಸ್ಗೆ, ಒಂದು ಗಾಜಿನ ಬಾಟ್ಲಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಗಾಳಿ ಹೋಗಬಾರ್ದು ಆ ಥರ ಒಂದು ಬಾಕ್ಸ್ಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಎಷ್ಟು ದಿನ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ಯಾವಾಗಲೇ ಆದರೂ ನೀವು ಈ ಥರ ಪೂಜೆ ಐಟಮ್ಸ್ ಏನಾದರೂ ತೊಳಿಬೇಕು ಅಂತ ಅಂದರೆ ಕ್ವಿಕ್ಕಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಿದ್ದಂಗೆ ಸ್ವಲ್ಪ ಸಿಟ್ರಿಕ್ ಆ್ಯಸಿಡು ಅದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೊರೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಹಾಕೋಬೇಡಿ, ಈ ಥರ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನಮ್ಮನೆ ಆಟದ ಮೇಲೆ 1 ವರ್ಷದಿಂದ ಇದ್ದಿದ್ದ ಬಿಂದಿಗೆ ಇದು. ನಿಮಗೆ ತೋರಿಸ್ಬೇಕಲ್ವ ಕಪ್ಪಾಗಿರೋದು ಯಾವ ರೀತಿ ಪಳ ಶೈನಿಂಗ್ ಬರುತ್ತೆ ಅಂತ. ಹಾಗಾಗಿ ಇದೇ ಬಿಂದಿಗೆನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ಈ ಬಿಂದಿಗೆನ ವಾಶ್ ಮಾಡೋದಕ್ಕೆ ಮ್ಯಾಜಿಕ್ ಪೇಸ್ಟ್ ಏನಿದೆ ರೆಡಿ ಆಗಿದೆ. ಇವಾಗ ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ನೋಡ್ತಾ ಇರಿ. ಜಸ್ಟ್ 1 ಡ್ರಾಪ್ ಅಷ್ಟೇ ನಾನಿಲ್ಲಿ ಅಪ್ಲೈ ಮಾಡೋದು. ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಉಜ್ಜಿಲ್ಲ, ತಿಕ್ಕಿಲ್ಲ, ನಿಮ್ಮ ಮುಂದೆನೇ ಲೈವಾಗಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೀವು ನೋಡ್ತಾ ಇರ್ಬೋದು. ನಾನು ಉಜ್ಜಿಲ್ಲ, ತಿಕ್ಕಿಲ್ಲ, ಬರೀ 1 ಡ್ರಾಪಿಂದ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನೆಕ್ಸ್ಟು ಪೂರ್ತಿಯಾಗಿ ನಾನು ಇದನ್ನು ಕೈಯಿಂದ ವಾಶ್ ಮಾಡೋದಕ್ಕಾಗೋಲ್ಲ ಅಂತ ಹೇಳಿ ನಾನಿಲ್ಲಿ ಒಂದು ಸ್ಕ್ರಬ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹೊಸದಾಗಿರೋದ್ರಿಂದ ಹಾರ್ಡ್ ಇತ್ತು ಅಂತ ಸ್ವಲ್ಪ ನೀರಿಂದ ಅದ್ದಿ ಸ್ಮೂತ್ ಮಾಡ್ಕೊತಿದ್ದೀನಿ. ಈ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗೋದಿಲ್ಲ. ನೀವು ನೋಡ್ಬೋದು, ಇದರಿಂದ ಸ್ವಲ್ಪ ಅಪ್ಲೈ ಮಾಡ್ತಾ ಲೈಟಾಗಿ ಉಜ್ಜಿದ್ರೆ ಸಾಕು, ಯಾವುದೇ ರೀತಿ ಕೈ ಏನು ನೋವೋದಿಲ್ಲ. ಪಾತ್ರೆ ತೊಳೆಯೋಷ್ಟು ಅಷ್ಟು ಫೀಲ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ವಾಶ್ ಆಗುತ್ತೆ. ನೀವು ನೋಡ್ಬೋದು, ಆಗಲೇ ನಾನು ಬರೀ 1 ಫಿಂಗರಲ್ಲಿ ಅಂದಿದ್ದಕ್ಕೆ ಎಷ್ಟು ಚೆನ್ನಾಗಿ ವೈಟ್ ಆಯಿತು.
ಫ್ರೆಂಡ್ಸ್ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣ್ತಿದೆ ಕಲರು, ಎಷ್ಟು ವೈಟ್ ಆಗಿದೆ ನೋಡಿ ಕಲರು. ಕೆಲವ್ರು ಹೇಳ್ತಾರೆ ಸಾಲ್ಟ್ನ ಯೂಸ್ ಮಾಡೋದ್ರಿಂದ ಕಪ್ಪಾಗುತ್ತೆ, ಬೇಗ ಕಪ್ಪಾಗುತ್ತೆ ದೇವ್ರ ಮೂರ್ತಿಗಳು ಅಂತ ಎಲ್ಲ. ಆ ಥರ ಏನೂ ಇಲ್ಲ, ಯಾಕಂದರೆ ನಾನು ಯೂಸ್ ಮಾಡ್ತೀನಿ, ಹಾಗಾಗಿ ಯಾವುದೇ ರೀತಿ ಕಪ್ಪಾಗೋದಿಲ್ಲ. ಯಾವುದೇ ಮೂರ್ತಿಗಳಾದರೂ ತಿಂಗಳುಗಟ್ಟಲೆ ಇಟ್ಟರೆ ತಿಂಗಳು ಮೇಲೆ ಕಪ್ಪಾಗೋದು ಸಹಜ. ನೀವು ಹುಣಸೆಹಣ್ಣು ಸಬೀನ ಹಾಕಿ ತೊಳೆದ್ರೂ ಬ್ಲ್ಯಾಕ್ ಆಗೇ ಆಗುತ್ತೆ. ನಾವು ತಿಂಗಳಿಗೆ 2 ಸರಿ ವಾಶ್ ಮಾಡೋದ್ರಿಂದ ನನಗೆ ಯಾವತ್ತೂ ಆ ಥರ ಬ್ಲ್ಯಾಕ್ ಆಗಿದ್ದು ಚಾನ್ಸೇ ಇಲ್ಲ. ಹಾಗಾಗಿ ಆರಾಮಾಗಿ ನೀವು ಇದನ್ನು ಸಿಟ್ರಿಕ್ ಆ್ಯಸಿಡ್ಡು, ಸಾಲ್ಟು, ಸೋಪ್ ಏನಿದೆ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇದನ್ನ ನಿಮ್ಮ ಮುಂದೆನೇ ವಾಶ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಳಪಳ ಹೊಳಿತಾ ಇದೆ ಅಂತ. ನೀವು ಹುಣಸೆಹಣ್ಣು ಸಬೀನ ಏನೇ ಹಾಕಿ ತೊಳೆದ್ರು ಈ ಥರ ಒಂದು ಶೈನಿಂಗು, ಈ ಥರ ಒಂದು ಕಲರು ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನೀವು ಆ ಥರ ವಾಶ್ ಮಾಡಿದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿರುತ್ತೆ. ನೋಡಿ, ಇವಾಗಲೇ ನೀವು ನೋಡ್ತಾ ಇರ್ಬೋದು, ಆವಾಗಲೇ ಇದ್ದಿದ್ದ ಗ್ಲಾಸ್ಗೂ ಇವಾಗ ಇದ್ದಿದ್ದ ಗ್ಲಾಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಕಲರು. ಹೊರಗಡೆ ಹೋಗಿ ಪಾಲಿಶ್ ಹಾಕ್ಸ್ಕೊಂಡು ಬಂದರೂ ಈ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ದುಡ್ಡು ಕೊಟ್ಟು ನಾವು ಪಾಲಿಶ್ ಹಾಕ್ಸ್ಕೊಂಡು ಬಂದಿರ್ತೀವಿ. ಇಲ್ಲಿ ಬರೀ ಒಂದು 5 ರೂಪೀಸ್ ಎಕ್ಸೋ ಸೋಪಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಶೈನಿಂಗ್ ಬಂತು ನೋಡ್ತಾ ಇರ್ಬೋದು ನೀವು. ಇನ್ನು 30 ರೂಪೀಸ್ ಕೊಟ್ಟು ಲೆಮನ್ ಸಾಲ್ಟ್ ತಂದ್ವಿ ಅಂತ ಅಂದರೆ ಆಲ್ಮೋಸ್ಟ್ ಆರಾಮಾಗಿ ನಾವು 1 ಇಯರ್ ಯೂಸ್ ಮಾಡ್ಬೋದು. ಇವಾಗಿನ ಜನ್ರೇಷನಲ್ಲಿ ಹಿತ್ತಾಳೆ ತಟ್ಟೆ, ತಾಮ್ರದ ತಟ್ಟೆ, ಬಾಟಲ್ಸು ಎಲ್ಲ ಬಂದಿದ್ದಾವೆ. ಇದರಲ್ಲಿ ಊಟ ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಇದರಲ್ಲಿ ನೀರು ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಅಜ್ಜಿ ಕಾಲದಲ್ಲಿ ಯೂಸ್ ಮಾಡಿದಂತಹ ಪಾತ್ರೆ, ಬಿಂದಿಗೆ ಇವೆಲ್ಲ ಏನಿರ್ತವೆ ನಾವು ಇವಾಗ ತೊಳೆಯೋಕ್ಕಾಗೋದಿಲ್ಲ ಅಂತ ನಾವು ಮೇಲೆತ್ತಿಟ್ಬಿಟ್ಟಿರ್ತೀವಿ. ಆದರೆ ನಾವು ಇವಾಗ ಆರಾಮಾಗಿ ಅದನ್ನು ಕೆಳಗಡೆ ಇಳಿಸ್ಕೊಂಡು ಈ ಥರ ಒಂದು ವಾಶ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಅದರಲ್ಲಿ ನೀರು ಅದು ತುಂಬಿಟ್ಟು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಡುಗೆಗೆ ಈ ಥರ ಎಲ್ಲ ಯೂಸ್ ಮಾಡ್ಬೋದು. ಆವಾಗ ನಾವು ಊಟ ಮಾಡಿದಂಥ ಆಹಾರದಲ್ಲೂ ಆ ನೀರು ಸೇರೋದ್ರಿಂದ ನಮ್ಮ ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ ಒಂದು ಟ್ರಿಕ್ಸು, ಈ ಒಂದು ಟಿಪ್ಸು ನಿಮ್ಗೆ ಇಷ್ಟ ಆಗಿದರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.